ರಾಜ್ಕುಮಾರ್ ಸಾರ್ದ ಇನ್ನೊಂದು ಅದ್ಭುತವಾದ ಸಿನಿಮಾ ಅಂದರೆ ಮಯೂರ. ಅದು ಚಾರಿತ್ರಿಕ ಸಿನಿಮಾ, ನಾಟ್ ಆದರೂ ಭಕ್ತಿ ಪ್ರಧಾನ ಅಂತ ಅನ್ಬೋದು, ಯಾಕೆಂದ್ರೆ ಅವ್ರ ಅಭಿಮಾನಿಗಳಿಗೆ ಅದೆಲ್ಲ ಅದು ಬೇಕಾದದ್ದನ್ನ ದೊಡ್ಡ ಚಿತ್ರ ಅದು. ಮಯೂರ ಅದು ಎಲ್ಲೂ ಗೊತ್ತಿಲ್ಲದ ವಿಷಯಗಳು. ದೇವಡು ನರಸಿಂಹಶಾಸ್ತ್ರಿಗಳಲ್ಲ, ಆಮೇಲೆ ರೈಟ್ ದೇವಡು ನರಸಿಂಹಶಾಸ್ತ್ರಿಗಳದು ತುಂಬ ಒಳ್ಳೊಳ್ಳೆ. ಆಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಈ ಕತೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ಯಾರು ಅಂತ ಹೇಳಿದ್ರೆ ಪಾರ್ವತಮ್ಮನವರು. ಈ ಕತೆ ಸೆಲೆಕ್ಟ್ ಮಾಡಿದ್ದು ಮೇಡಮ್ ಪಾರ್ವತಮ್ಮನವರು. ಹೆಂಗೆ ಅಂತ ಹೇಳಿದ್ರು, ಅವರು ಅಣ್ಣವ್ರ ಜೊತೆ ಶೂಟಿಂಗ್ ಬಂದಾಗ ಯಾವ್ಯಾವುದೋ ಪುಸ್ತಕಗಳೆಲ್ಲ ಕೊಂಡ್ಕೊಂಬರೋರು, ಕೊಂಡ್ಕೊಂಬಂದು ಪುಸ್ತಕಗಳೆಲ್ಲ ಓದೋದು. ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದನ್ನು ತೆಗೆದು ಅವರ ಅವರ ಮೈದನ ವರದಣ್ಣನ ಕೊಡೋರು. ಸೊ ಈ ಥರ ಓದಿ ಅವರು ಕೊಟ್ಟರೆ ಯಾವುದು ಚೆನ್ನಾಗಿರುತ್ತೋ ಅದನ್ನು ವರದಣ್ಣ ಅವ್ರು ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ಅದು ತಿರುಳನ್ನ ಕಥೆನ ರಾಜ್ಕುಮಾರ್ ಹೇಳೋದು, ಇದು ಈ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಆ ಥರ ಎಷ್ಟೋ ನಾವಲ್ಗಳನ್ನ ಪಾರ್ವತಮ್ಮ ಸೆಲೆಕ್ಟ್ ಮಾಡಿ ವರದಪ್ಪ ಅವರು ಓಕೆ ಮಾಡಿ ಆಮೇಲೆ ಅದನ್ನು ದೊರೆ ಭಗವಾನ ಕೊಟ್ಟು ಆ ಥರ ಪಿಕ್ಚರ್ಗಳಾಗಿರೋದು ಬೆಕ್ಕಷ್ಟು ಅದ್ರ ಕ್ರೆಡಿಟ್ ಎಲ್ಲನೂ ಕೂಡ ಪಾರ್ವತಮ್ಮ. ಯಾಕೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಅಕ್ಕ ಅವರು ಪಾರ್ವತಮ್ಮನವರು. ಸೊ ಆ ಥರ ನಾವು ಹೆಚ್ಚು ಕಮ್ಮಿ ಆ ಕುಟುಂಬದೊಳಗನೆ ಬೆಳೆದವನು ನಾನು. ಸರ್, ನಿಮಗೆ ಅಣ್ಣವರು ಮಾಡಿದಂಥ ಪಾತ್ರಗಳಲ್ಲಿ ನೀವು ಸುಮಾರು 7-8 ಸಿನಿಮಾಗಳು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀರಾ. 2 ಸಿನಿಮಾ 12 ಸಿನಿಮಾಗಳು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ನಾನು. 2 ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ. 2 ಸಿನಿಮಾ ಸಕ್ಸಸ್ಫುಲ್. ನನಗೆ ಚೆನ್ನಾಗಿ ಜ್ಞಾಪಕ ಇರೋದು, ನಾನು 12 ಸಿನಿಮಾ ಅದು ಮಾಡಿದ್ದೀನಲ್ಲ, ಅದೇ ನನ್ನ ಎನ್ಸೈಕ್ಲೋಪೀಡಿಯಾ. ಓಕೆ, ಅಣ್ಣವ್ರ ಜೊತೆ ಇದ್ದಿದ್ದು ಅವ್ರ ಜೊತೆ ಕಲ್ತ್ಕೊಂಡಿದ್ದು. ಅಣ್ಣವ್ರ ಜೊತೆ ಕೆಲಸ ಮಾಡ್ತಾ ಇದ್ದರೆ ನಾವುಗಳೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಅವರು ಡೈಲಾಗ್ ಯಾವ ಥರ ಹೇಳ್ತಾರೆ, ಆಮೇಲೆ ಆ ಸಂಭಾಷಣೆ ಯಾವ ರೀತಿ, ಆಮೇಲೆ ಏನು ಭಾವನೆ ಇರುತ್ತೆ, ಮುಖಭಾವನೆ ಏನು, ಆಮೇಲೆ ಎಲ್ಲಿ ಏರು ಇಡ್ತಾ ಇದೆ, ವಾಯ್ಸ್ ಎಲ್ಲಿ ಮೇರೆ ಎತ್ತಾರೆ, ಎಲ್ಲಿ ಇಳಿಸ್ತಾರೆ, ಇವುಗಳೆಲ್ಲ ನೋಡಿ ನಾನು ಕಲ್ತ್ಕೊಂಡು. ನೀವು 12 ಸಿನಿಮಾಗಳು ಅಸೋಸಿಯೇಟ್ ಮಾಡೋದಿಲ್ಲ ಸರ್, ಅದರಲ್ಲಿ ಯಾವ್ದೊಂದು ಪೌರಾಣಿಕ ಸಿನಿಮಾಗಳಿದ್ವಾ? ಬಬ್ರುವಾಹನ, ಭಕ್ತ ಕುಂಬಾರ, ಆಮೇಲೆ ಚಾರಿತ್ರಿಕ ಚಿತ್ರ ಒಂದು ಮಾಡಿದ್ದೆ. ಆಮೇಲೆ ನಾನು ಮಾಡಿದ್ದು ಐ ಥಿಂಕ್ ಕನ್ನಿಕಾ ಪರಮೇಶ್ವರಿ ಮಾಡಿದ್ದು ಒಂದು, ಆಮೇಲೆ ಜಗಮೆಚ್ಚಿದ ಮಗ ಅಂತ ಅದು ಜಾನಪದ ಚಿತ್ರ. ಸರ್, ನನಗೆ ಇನ್ನೊಂದಿದೆ, ಇದು ಹುಲಿಯ ಹಾಲಿನ ಮೇವು ಕೂಡ ಪೌರಾಣಿಕ. ಭಾರತೀ ಸುತ ಅವರ ಕಾದಂಬರಿ. ಅದೊಂಥರ ಚಾರಿತ್ರಿಕೆ, ಅದು ಅರಮನೆ ಕತೆ. ಎಂ ಪಿ ಶಂಕರ್ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇನೆ ಒಂದು ಜೈಚಿತ್ರ, ಆಮೇಲೆ ಜಯಪ್ರದ ಸ್ಟಾರ್ ಕ್ಯಾಸ್ಟ್ ನೋಡಿ, ರಾಜ್ಕುಮಾರ್ ಸರ್, ಜಯಚಿತ್ರ, ಜಯಪ್ರದ ಅವರಿಬ್ಬರೂ ಕೂಡ ಜೋಡಿ, ಬಲೆ ಜೋಡಿ. ಹಾಡುಗಳು ಕೂಡ ಅಷ್ಟೇ. ಅವ್ರಿಗೆ ಜಯಚಿತ್ರ ಅಂಡ್ ಜಯಪ್ರದಂಗೆ ಒಂದು ಹಾಡಿದೆ, ಬಹಳ ಮಜವಾಗಿರೋ ಆಸೆ ಆಸೆ ಅಂತ, ಅದು ತುಂಬ ಚೆನ್ನಾಗಿದೆ. ಸೊ ಈ ಥರ ಆ ಚಿತ್ರನೂ ಇತ್ತು. ಬಟ್ ತುಂಬ ಅದ್ಧೂರಿಯಾಗಿ ಹೋಗಬೇಕಾಗಿತ್ತು ಚಿತ್ರ. ಬಟ್ ಓಕೆ, ಅಷ್ಟೇ. ಅದು ಆ ಚಿತ್ರ ಹುಲಿ ಹಾಲಿನ ಮೇವು ಒಂದು ಚಾರಿತ್ರಿಕ ಚಿತ್ರ ಅಂತ ಹೇಳ್ಬೋದು ಅದು. ಬಟ್ ಚರಿತ್ರೆ ಯಾರಿಗೂ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ. ನನಗೆ ಇನ್ನೊಂದಿದೆ ಸರ್, ಈ ಇಮ್ಮಡಿ ಪುಲಿಕೇಶಿ ಸಿನಿಮಾ ನಾನು ಸುಮಾರು ಸಲ ನೋಡ್ಬಿಟ್ಟಿದ್ದೀನಿ ಕೂತ್ಕೊಂಡು. ಆ ಇಮ್ಮಡಿ ಪುಲಿಕೇಶಿ ಸಿನಿಮಾದಲ್ಲಿ ಒಂದು ಪಿಲ್ಲರ್ ಬೀಳೋದು ಅಥವಾ ಜೋರ ಗಾಳಿ ಎಲ್ಲ ಬರೋದು, ಅದೆಲ್ಲ ನಮ್ಗೆ ಇತ್ತೀಚೆಗೆ ಗೊತ್ತಾಗಿರೋದು ನನಗದು. ಇವಾಗೆಲ್ಲ ಗ್ರಾಫಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅವಾಗೆಲ್ಲ ಚಿಕ್ಕದಾಗ ರೆಡಿ ಮಾಡಿ ಮನೆಗಳ ಥರ ಕಟ್ಟಿ ಅದು ಮ್ಯಾನ್ಯಲ್ ವರ್ಕ್ ಹೆಚ್ಚು ಇತ್ತು. ನೀವು ಹೇಳಿದಾಗೆ ನಮಗೆ ನೆನಪಿರುವಂಥದ್ದು ಕಲರ್ಫುಲ್ ಆಗಿ ಅಣ್ಣವ್ರು ನಾವು ನಿಜವಾಗ್ಲೂ ಹಂಗೆ ಅನ್ಸಕ್ಕೆ ಫೀಲ್ ಆಗಿದ್ದು ಇದು ಹೇಳಿದ ಒಂದಷ್ಟು ಸಿನಿಮಾಗಳು. ಅದರಲ್ಲಿ ಸ್ಪೆಷಲ್ ಆಗಿ ಕವಿರತ್ನ ಕಾಳಿದಾಸ ಸಿನಿಮಾ ನಾನು ಬೇಕಾದ್ರೆ ಕೂತ್ಕೊಂಡು ಸ್ಟೋರಿ ಹೇಳ್ಬೋದು, ಅಷ್ಟಲ್ಲಿ ನಾನು ನೋಡಿರ್ತೀನಿ. ಆಮೇಲೆ ಅವು ನಮಗೆ ಮ್ಯಾಚ್ ಆದಂಥ ನಮ್ಮ ಜನ್ರೇಷನ್ಗೆ ಸಿಕ್ಕಿದಂಥ ಸಿನಿಮಾಗಳು. ಕವಿರತ್ನ ಕಾಳಿದಾಸ ಸಿನಿಮಾ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಏನಾದರೂ ಓದಿದ್ರೆ ಭಾರ್ಗವ್ ಸರ್ ನಿಮ್ಮ? ಕವಿರತ್ನ ಕಾಳಿದಾಸದಲ್ಲಿ ಮೊದಲೆಲ್ಲ ಏನಾಗುತ್ತೆ ಅಂದರೆ, ಈ ಕಾಳಿದಾಸ ಆಯಕ್ಕಿಂತ ಮುಂಚೆ ಅವನೊಬ್ಬ ಕುರುಬ. ಅವನು ಆ ಕುರುಬದಲ್ಲೇ ಭಾಳ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ತಂದಿದ್ದಾರೆ. ಒಂದು ಬಾಲಕೃಷ್ಣ, ಆಮೇಲೆ ಅವ್ರ ಜೊತೆಗೆ ಜೋಡಿ ಅಣ್ಣವರು. ಎಷ್ಟು ಮಜವಾಗಿದೆ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ಅಲ್ಲಿ ತುಂಬ ಮಜವಾಗಿದೆ, ಹಾಸ್ಯಾಸ್ಪದವಾಗಿದೆ. ಆಮೇಲೆ ಅಣ್ಣವ್ರು ಅದರಲ್ಲಿ ಏನು ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಅವರು. ಹೌದು, ಅವ್ರು ಹಾಗೆ ಇದೆ. ಅದು ಅವರಿಬ್ಬರು ಜೋಡಿನೂ ಭಾಳ ಚೆನ್ನಾಗಿದೆ. ಹೆಂಗಾರು ಮಾಡಿದ್ದೇನೆ ಮಹಾರಾಣಿಗೆ ಇವನ್ ಕೊಟ್ಟು ಮದುವೆ ಮಾಡಿಬಿಡ್ಬೇಕು ಅನ್ನೋದು ಇದಾಗೋಗ್ಬಿಡುತ್ತೆ. ಅದರಲ್ಲಿ ಇವನ್ನ ತೆಗೆದು ಇದು ಮಾಡಿಬಿಡ್ತಾರೆ. ಇವನು ಎಷ್ಟು ಬುದ್ಧಿವಂತ, ಎಷ್ಟು ಪೆದ್ದ ಅನ್ನೋದಕ್ಕೆ ಭಾಳ ಚೆನ್ನಾಗಿದೆ. ಅದು ಎಲ್ಲ ಏನೋ ಕಾಳಿದಾಸ ಇವನು ಮರದ ಮೇಲೆ ಕೂತ್ಕೊಂಡು ಯಾರು ಇದು ಮಾಡಿ ಏನಾದ್ರು ಕಡಿತಿದ್ರೆ
ಕಾಳಿದಾಸ ಅಂತ ಅಂತಾರೆ. ಏನನ್ನು ಮರದ ಮೇಲೆ ಕೂತ್ಕೊಂಡು ಅವನು ಮರ ಕತ್ತರಿಸ್ತಾ ಇರ್ತಾನೆ, ಮೇಲೆ ಕೂತ್ಕೊಂಡಿದ್ದಾನೆ. ಅದು ಆ ಥರದ್ದು ಕ್ಯಾರೆಕ್ಟರ್ದು ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಥರದಲ್ಲಿ ಇವನ್ನ ಸೆಲೆಕ್ಟ್ ಮಾಡ್ಕೊಂಬಂದು ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿದಾಗ ಆ ರಾಣಿ ಜೊತೆ ಇವನು ಪಡೋ ಇದೆಯಲ್ಲ, ಅದು ಭಾಳ ಮಜಾ ಇದೆ, ಕಾಮಿಡಿ ಆಗಿದೆ. ಮೋಸ್ಟ್ಲಿ ಅಂತ ನಾನು ಅವಾಗಲೇ ಹೇಳಿದೆ ಸರ್, ಈಗ ಕನ್ನಡಿ ಮುಂದೆ ನಿಂತ್ಕೊಂಡು ಅಣ್ಣವ್ರು ಈ ಪೌರಾಣಿಕ ಪಾತ್ರಗಳನ್ನ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಆಗಲೇ ಹೇಳಿದೆ. ಆ ಸೀನ್ ನಮಗೆ ಕವಿರತ್ನ ಕಾಳಿದಾಸಲ್ಲಿ ಒಂದು ಬರುತ್ತೆ. ಕರೆಕ್ಟ್ ಎಕ್ಸಾಕ್ಟ್ ಅಲ್ಲ ಸರ್? ಹೌದು ಅದು ಆ ಥರನೇ ಭಾಳ ಮಜಾ ಇದೆ ಆ ಪಿಕ್ಚರಲ್ಲಿ ಎಲ್ಲನೂ. ಇನ್ನೊಂದೇನು ಅಂತ ಹೇಳಿದ್ರೆ ಆ ಕಾಳಿದಾಸನಿಗೆ ಜ್ಞಾನೋದಯ ಆಗುತ್ತೆ, ಆಮೇಲೆ ದೈವಿ ಅನುಗ್ರಹ ಆಗುತ್ತೆ. ಅದ್ರಲ್ಲಿ ಭಾಳ ಚೆನ್ನಾಗಿದೆ. ಆ ದೈವಿ ಪಾರ್ಟ್ ಮಾಡಿದ್ದಾರೆ ಯಾರು ಅಂದರೆ ಆಗಿನ ಕಾಲದಲ್ಲಿ ತಮಿಳಲ್ಲಿ ಇದ್ದಂಥ ನಳಿನಿ ಬಂದು ಹಿಂಗೆ ಬರೀತಾರಲ್ಲ, ದೇವತೆಯಾಗಿ ಇರ್ತಾರೆ, ಪ್ರತ್ಯಕ್ಷ ಆಗ್ತಾರೆ. ಆ ದೇವಿ ಪ್ರತ್ಯಕ್ಷ ಆದ ತಕ್ಷಣ ಇವ್ರಿಗೆ ಮೈಯೆಲ್ಲ ಪುಳುಕಿತರ ಆಗ್ಬಿಟ್ಟು ಇವ್ರೇನು ಮಾಡ್ತಾರೆ, ಆ ದೇವಿಗೆ ಕಾಲ್ ಮೇಲ್ಗಡೆ ಮಲಗಿ ಕಣ್ಣು ಒತ್ಕೋತಾರೆ, ಅದನ್ನು ಮುತ್ತು ಕೊಡ್ತಾರೆ ಪಾದಕ್ಕೆ. ಅವಳು ಬೇಡ ಅಂತ, ಸರ್ ನೀವು ತುಂಬ ದೊಡ್ಡ ಕಲಾವಿದರು, ಮಾಡಬೇಡಿ ಸರ್, ನನ್ನ ಕಾಲಿಗೆ ನಮಸ್ಕಾರ ಬೇಡ ಅಂತ ಅಂದ್ಬಿಟ್ರು, ಬೇಡ ಅಂತ. ಮೂರು ದಿನ ಜ್ವರ ಬಂದಿತ್ತು ಇವ್ರು ಹೇಳಿದ್ರು, ಇಲ್ಲ ಇದು ಪಾತ್ರ, ಇದು ನಾನು ಮಾಡ್ತಾ ಇರೋದು ನಳಿನಿಗಲ್ಲ, ನಳಿನಿ ಮಾಡ್ತಿರೋ ದೇವಿ ಪಾತ್ರಕ್ಕೋಸ್ಕರ ನಾನು ನಮಸ್ಕಾರ ಮಾಡ್ತಾ ಇರೋದು, ಆದ್ದರಿಂದ ಸುಮ್ಮನೆ ನೀವು ಏನೂ ಮಾಡಬೇಡಿ ಅಂತ ಹೇಳಿ ಗೊತ್ತಿಟ್ಟಿದ್ರು ಅಣ್ಣವರು. ಇದು ನೋಡಿ ಬೇಕಾರೆ ಅದನ್ನು ಜುಮ್ ಅನ್ಸ್ಬಿಡುತ್ತೆ ಅದು. ಸೊ ಆ ಪಾತ್ರ ಭಾಳ ಚೆನ್ನಾಗಿದೆ. ಆಮೇಲೆ ಅವನು ದೊಡ್ಡ ಕವಿ ಆಗ್ಬಿಡ್ತಾನೆ. ಅದು ಆಮೇಲೆ ಬೇರೆ ಅದು ಸಿನಿಮಾ ಟೇಕ್ ಆಫೇ ಬೇರೆ ಆಗ್ಬಿಡುತ್ತೆ, ಸಂಸ್ಕೃತ ಶ್ಲೋಕ. ಆಮೇಲೆ ಇವನು ಭೋಜರಾಜನ್ಗೆ ಇವನು ಭಾಳ ಬೇಕಾದವನಾಗ್ಬಿಡ್ತಾನೆ. ಅವನಿಗೆ ಎಷ್ಟು ಇದಾಗತ್ತೆ ಅಂತ ಹೇಳಿದ್ರೆ, ಒಂದು ಚರಮಗೀತೆ ಅಂತ, ಆ ಚರಮಗೀತೆ ಅದು ಸಂಸ್ಕೃತದಲ್ಲಿದೆ ಅಲ್ಲ, ಅದು ಸಂಸ್ಕೃತ ಸರ್. ಅದನ್ನು ರಾಜ್ಕುಮಾರ್ ಅವರು ನಾನು ಹೇಳಿದೆ ಏನು ಬೇಕಾದರೂ ಕಲ್ತ್ಕೋತಾರೆ ಅಂತ. ಇದರಲ್ಲಿ ಸಂಸ್ಕೃತದ ಒಂದು ಶ್ಲೋಕ ಹೇಳ್ತಾರೆ, ಅದು ಯಾರು ಕೇಳ್ತಾರೋ ಅವ್ರು ಸತ್ತೋಗ್ತಾರೆ. ಭೋಜರಾಜ ಭುವಂಗ ಆ ಥರ ಬಂತು ಅಂತ ಹೇಳಿದ್ರೆ ಅವನು ಸತ್ತೋಗ್ತಾನೆ. ಯಾರು ಭೋಜರಾಜ ಕೇಳ್ತಾನೆ, ಹೇಳು ಚರಮಗೀತೆ ಹೇಳು ಅಂತ. ಬೇಡ ಅಂತ ಹೇಳ್ತಾರೆ. ಅವನು ಬಲವಂತ ಮಾಡಿದ್ದಕ್ಕೆ ಚರಮಗೀತೆ ಹೇಳ್ತಾರೆ. ಅದನ್ನು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಭೋಜರಾಜನ ಮುನ್ಗಡೆ. ಅಲ್ಲಿ ಆ ಚಿತ್ರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದವರು ಇನ್ನೊಬ್ಬರು ಯಾರು ಅಂತ ಹೇಳಿದ್ರೆ ಆ ಹೆಸರು ಹೇಳಬೇಕು, ಶ್ರೀನಿವಾಸ. ಏನು ಅದ್ಧೂರಿಯಾಗಿ ಅಭಿನಯಿಸಿದ್ದಾರೆ ಅಂದರೆ ಚಕ್ರವರ್ತಿ ಇದ್ದಂಗೆ ಇದ್ದಾರೆ ಅವರು. ಅಷ್ಟು ಚೆನ್ನಾಗಿದ್ದಾರೆ. ಅದು ಇವರಿಬ್ಬರು ಕಾಂಬಿನೇಷನ್ನು. ಯಾಕೆಂದರೆ ಇವರು ದೊಡ್ಡ ನಟರು, ಅವರು ದೊಡ್ಡ ನಟರು. ಆ ಇಬ್ಬರು ಅಷ್ಟೇ, ಆ ಇಬ್ಬರು ಕೆಮಿಸ್ಟ್ರಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಭಾಳ ಮಜಾ ಆಯಿತು ಅದು. ಆ ಥರ ಆ ಚಿತ್ರನೇ ಅದ್ಧೂರಿಯಾದ ಚಿತ್ರ, ಸಂಗೀತಮಯವಾದ ಚಿತ್ರ. ಒಂದು ಇದು ಕುರಿ ಹಾಡು ಬೇರೆ ಇದೆ, ಅಲ್ಬ್ಯಾಡ್ ಕಣೆ ಸುಂಕೆರೆ ಒಳಗಡೆ ಆಡೋದು, ವೀರಪ್ಪನು ಕುಂತಾನು ಗುಡಿಯ ಒಳಗೆ ಬೇಡಿದ್ದ ಆ ಥರದ್ದೆಲ್ಲ. ಅದು ಅಲ್ಲಿ ಇಂಟ್ರಡಕ್ಷನ್ ಸಾಂಗ್ ರಾಜ್ಕುಮಾರ್, ಅದು ಇಂಟ್ರಡಕ್ಷನ್ ಸಾಂಗು. ಇಲ್ಲಿ ಒಳಗಡೆ ಬಂದ ತಕ್ಷಣ ರಾಣಿ ಹತ್ರ ಆಡೋದು, ಅದಾದ್ಮೇಲೆ ದೇವಿ ಹತ್ರ ಆಡೋದು, ಮಾಣಿಕ್ಯ ವೀಣಾ, ಸೂಪರ್. ಅದು ಈ ಹಿಂದೆ ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲಿ ಬಂದಿದೆ ಆ ಸಾಂಗ್. ಬಟ್ ರಾಜ್ಕುಮಾರ್ ಹಾಡಿದ ಮೇಲೆ ಅದನ್ನ ಜ್ಞಾಪಿಸ್ಕೊಂಡೇನೆ ಇವ್ರು ಬೇಕು ಅಂತ ಕೇಳಿದಣ್ಣ. ಈಗ ಜಗತ್ತಿನ ಸರ್ವಶ್ರೇಷ್ಠ ನಟಗಳನ್ನೆಲ್ಲ ಹೋಲಿಕೆ ಮಾಡ್ಕೊಂಡು ಬನ್ನಿ ನೀವು. ಚಾರ್ಲಿ ಚಾಪ್ಲಿನ್ ಒಂದು ಮಾಡಬಹುದು, ಹಿರಣ್ಯಕಶಿಪು ಕೊಟ್ಟು ನೋಡ್ರಿ, ಕೃಷ್ಣನ್ ಕೊಟ್ಟು ನೋಡ್ರಿ, ರಾಮನ್ ಪಾತ್ರ ಕೊಟ್ಟು ನೋಡಿ, ಬಂಗಾರದ ಮನುಷ್ಯದ ರೈತನ ಪಾತ್ರ ಕೊಟ್ಟು ನೋಡಿ. ಹಂಗೆ ಮಾಡಿ ನೀವು ಅಲ್ಲಿಂದ ನೀವು ಭಾರತಕ್ಕೆ ಬನ್ನಿ, ಹಿಂದಿಯ ಎಲ್ಲ ನಟರುಗಳನ್ನೆಲ್ಲ ತಗೊಂಬನ್ನಿ, ಎಲ್ಲ ನೀವು ಹಂಗೆ ನೀವು ಕೆಳಗಡೆ ಬರ್ತಾ ನೀವು ದಕ್ಷಿಣ ಭಾರತಕ್ಕೆ ಬಂದಾಗಲೇ ಇವು ಫ್ಲೇವರ್ಗಳು ಬರೋದು. ಎನ್ ಟಿ ರಾಮರಾವ್ ಅವರು ಅಷ್ಟೇ ಮಾತಾಡೋಗಿಲ್ಲ, ಶಿವಾಜಿ ಗಣೇಶ್ ಅವರು ಕಾಮಿಡಿ ಅಷ್ಟೇ, ಎನ್ ಟಿ ರಾಮರಾವ್ ಅಷ್ಟೇ ಏನು ಕಾಮಿಡಿ, ನಾಗೇಶ್ವರರಾವ್ ಅವರೇನು ಕಾಮಿಡಿ. ಇವರೆಲ್ಲ ಸಮಕಾಲೀನರು. ರಾಜ್ಕುಮಾರ್ ಮಾಡಿದ ಪಾರ್ಟ್ನ ನಾಗೇಶ್ವರ ಕೈಲಿ ಮಾಡೋಕ್ಕಾಗಲಿಲ್ಲ. ಭಕ್ತ ಕುಂಬಾರ ತೆಲುಗಲ್ಲಿ ಮಾಡಿದ್ರು, ತೆಲುಗಲ್ಲಿ ಮಾಡಿದಾಗ ಮಾಡಿದ್ಮೇಲೆ ಇವರೇ ನಾಗೇಶ್ವರವೇ ಹೇಳ್ಬಿಟ್ರು, ನೀವು ಮಾಡಿದಷ್ಟು ಚೆನ್ನಾಗಿ ಬಂದಿಲ್ಲ ಅಂತಾನೆ ಹೇಳ್ಬಿಟ್ರು. ಬಬ್ರುವಾಹನದ್ದು ಇದು ನಾಗಚೇತು ಆ ಥರದ್ದೊಂದು ಸಿನಿಮಾ ಅಕ್ಕಿನೇನಿ ನಾಗೇಶ್ವರರಾವ್ ಮಾಡಿದ್ದು. ಅದು ಆ ಕಥೆಯಲ್ಲಿ ಆ್ಯಕ್ಚುಲಿ ಅಲ್ಲಿ ಸಕ್ಸಸ್ ಆಗಿಲ್ಲ ಸಿನಿಮಾ. ಇದು ಏನೋ ಹೇಗೋ ಅಂತ ಅಂದ್ಬಿಟ್ಟು ಬೊಬ್ರಾನ ಮಾಡಿ, ಅದಾದ್ಮೇಲೆ ಸಾಯಿ ಕುಮಾರ್ ತಂದೆಯವರು ನನಗೆ ಹೇಳಿದ್ದು, ಇದನ್ನೇನು ಕನ್ನಡ ಬೊಬ್ರವಾನ್ ಇದೆ, ಅಪ್ಪ ಮಗಂದು ಅವರಿಬ್ಬರು ಮಾತಾಡ್ತಾರೆ. ಸೊ ಪುದಿಪೆದ್ದಿ ಜೋಗೇಂದ್ರ ಶರ್ಮಾ ಅವರು ಅರ್ಜುನಂದು, ಆಮೇಲೆ ಬೊಬ್ರವಾನಂದು ಸಾಯಿ ಕುಮಾರ್ ಮಾತಾಡ್ತಾರೆ.
ಅವ್ರು ರಾಜ್ಕುಮಾರ್ ಅವರು ಕರೆದು ಅಲ್ಲೂ ತೆಲುಗಲ್ಲಿ ಈ ಸಿನಿಮಾ ಅಲ್ಲಿ ಮೊದಲು ಮಾಡಿದ್ದು ಅಕ್ಕಿನೇನಿ ಮಾಡಿದ್ದು ಫೈಲು, ಈ ಸಿನಿಮಾ ಡಬ್ಬಿಂಗ್ ಆಗಿ ಹೋಗಿದ್ದು ಸೂಪರ್ ಹಿಟ್ ಸಿನಿಮಾ. ಅದೇ ಥರ ಇನ್ನೊಂದು ಈ ರಾಜ್ಕುಮಾರ್ದೆ ಅಂತ ಹೇಳಿದಾಗ ಹುಣಸೂರು ಅವ್ರು ಡೈರೆಕ್ಷನ್ ಮಾಡಿದ್ದು ಇನ್ನೊಂದು ಅದ್ಭುತವಾದ ಸಿನಿಮಾ ಸತ್ಯ ಹರಿಶ್ಚಂದ್ರ. ಪಾಯಿಂಟ್ ಅದು. ಸತ್ಯ ಹರಿಶ್ಚಂದ್ರ ಮಾತಾಡಲೇಬೇಕಿತ್ತು. ಆಲ್ ಟೈಮ್ ರೆಕಾರ್ಡ್ ಅದು ಸತ್ಯ ಹರಿಶ್ಚಂದ್ರ. ಕನ್ನಡದಲ್ಲಿ ಮಾಡಿದ್ದು ಹುಣಸೂರು ಕೃಷ್ಣಮೂರ್ತಿಗಳ ನಿರ್ದೇಶನ. ಅದು ಪ್ಯಾರಲಲ್ ಆಗಿ ತೆಲುಗಲ್ಲೂ ಕೂಡ ಬಂತು. ತೆಲುಗಲ್ಲಿ ಪ್ರೊಡ್ಯೂಸ್ ಮಾಡಿದ್ದು KV ರೆಡ್ಡಿಗಳು. KV ರೆಡ್ಡಿ ಅಂತ ಆಗಿನ ಕಾಲದಲ್ಲಿ ದೊಡ್ಡ ನಿರ್ದೇಶಕರು. ಅಲ್ಲಿ KV ರೆಡ್ಡಿ, ಇಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು. KV ರೆಡ್ಡಿ ಸ್ಕ್ರಿಪ್ಟ್ ಬರೀತಿರ್ಲಿಲ್ಲ, ಬೇರೆಯವರು ಬರೀತಾ ಇದ್ರು. ಇಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳೇ ಸ್ಕ್ರಿಪ್ಟ್ ಬರೆದಿದ್ದು, ಸಾಂಗ್ಸು ಎಲ್ಲನೂ ಎರಡನ್ನೂ ಪ್ಯಾರಲಲ್. ತೆಲುಗದ್ದು ಶೂಟಿಂಗ್ ಆದರೆ ನೆಕ್ಸ್ಟ್ ನಂತರ ಕನ್ನಡದ್ದು, ಅಕಸ್ಮಾತ್ ಕನ್ನಡದ ಏನಾದ್ರು ಶೂಟಿಂಗ್ ಆಯಿತು ತೆಲುಗು, ಈ ಥರ ಪ್ಯಾರಲಲ್ ಆಗಿ ಮಾಡಿದ್ದ ಸಿನಿಮಾ ಇದು ಸತ್ಯ ಹರಿಶ್ಚಂದ್ರ. ಎಕ್ಸ್ಟ್ರಾರ್ನರಿಯಾಗಿ ಹೋಗಿದ್ದು ಕನ್ನಡದ್ದು ಅದು ಸುಮಾರದು. ಹೌದೌದು, ಸುಮಾರದು. ಅದೇ ಥರ ಈ ನಾಗೇಶ್ವರರಾವ್ ಮಾಡಿದ್ದು ಭಕ್ತ ಕುಂಬಾರ ಸುಮಾರು, ಕನ್ನಡದಲ್ಲೇ 100 days ಅದು ಸುಮಾರು. ಸೊ ಈ ಥರ ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್. ಅದನ್ನು ಯಾರೂ ಮೀರ್ಸೋಕ್ಕಾಗಲ್ಲ. ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಇವತ್ತಿನ ನಟ ಸಾರ್ವಭೌಮ ಪೌರಾಣಿಕ ಪುರುಷ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗಕ್ಕೆ 50 ಸಿನಿಮಾಗಳನ್ನು ಕೊಟ್ಟಂತಹ ಶ್ರೇಷ್ಠ ನಿರ್ದೇಶಕರು, ಬರಹಗಾರರು, ನಿರ್ಮಾಪಕರು ಆದಂಥ ಭಾರ್ಗವ ಸರ್ ಜೊತೆ ಇದ್ದರು. ಎಷ್ಟು ವಿಷಯಗಳು ಮಾತಾಡಿದ್ದೀವಿ, ತುಂಬ ಕಡಿಮೆ ಸಮಯದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ನಿಜಕ್ಕೂ ಭಾಳ ಖುಷಿ ಆಯಿತು. ಅವ್ರನ್ನ ಈ ಮೂಲಕ ಭೇಟಿಯಾಗಿದ್ದು ನಿಜಕ್ಕೂ ಖುಷಿ. TV5ನಲ್ಲಿ ನಮ್ಮ ಜೊತೆ ಕೂತು ಇಷ್ಟೊತ್ತು ಅವ್ರು ಮಾತಾಡಿದ್ರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಣ್ಣವರ ಬಗ್ಗೆ, ಪೌರಾಣಿಕ ಸಿನಿಮಾಗಳ ಬಗ್ಗೆ ನಮಗೊಂದಷ್ಟು ವಿಷಯಗಳನ್ನ ಹೇಳಿದ್ರಿ. ತುಂಬ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಆಗಮಿಸಿದ್ದಕ್ಕೆ TV5 ಮೂಲಕ ತಮಗೆ ಧನ್ಯವಾದ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಬ್ಬರು ಅತಿಥಿಗಳು ರಾಧಾಕೃಷ್ಣ ಪಲ್ಲಕ್ಕಿ ಸರ್. ಅಂದರೆ ಅವ್ರಿಗೆಲ್ಲ ವಿಷಯಗಳು ತಿಳ್ಕೊಂಡಿದ್ದಾರೆ. ಅಣ್ಣವ್ರ ಜೊತೆ ಕಡಿಮೆ ಬಳಸಿದ್ರು ಕೂಡ ಅಣ್ಣವ್ರು ಮಾಡಿದಂಥ ಎಲ್ಲ ಸಿನಿಮಾಗಳು ಗೊತ್ತು. ಅವ್ರು ಬರೆದಿರೋ ಅವ್ರ ಸಿನಿಮಾಗಳ ಹಾಡುಗಳನ್ನ ಅವರು ಹೇಳ್ತಾರೆ, ಡೈಲಾಗ್ಗಳನ್ನ ಹೇಳ್ತಾರೆ, ವಿಷಯ ತಿಳ್ಕೊಂಡಿದ್ದಾರೆ. ಅವ್ರ ಜೊತೆ ಒಂದಷ್ಟು ಓಡಾಡಿದಿರೋ ಅನುಭವ ಕೂಡ ಅವ್ರಿಗಿದೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಗೆ ಸಾಥ್ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆಗೆ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಇಲ್ಲ ಅವ್ರು ನೋಡಿ ಬೆಳೆದವ್ರು ನಾವು. ಖಂಡಿತ ಖಂಡಿತ. ಅವರ ಸಿನಿಮಾಗಳ ನಮಗೆಲ್ಲ ಮಾರ್ಗದರ್ಶನ. ಸುಮ್ಮನೆ ಹೇಳ್ಬಾರ್ದು. ಇಬ್ಬರಿಗೂ ಕೂಡ ಇವತ್ತಿನ ಈ TV5 ವಿಶೇಷ ಕಾರ್ಯಕ್ರಮಕ್ಕೆ ಸರ್, ನಮ್ಮದು ಕೇವಲ ಒಂದು ವಾರದ್ದು ಅಥವಾ ಒಂದಿನದ ಕಾರ್ಯಕ್ರಮ ಅಲ್ಲ, ಸುಮಾರು ಎಪಿಸೋಡ್ಗಳನ್ನ ತಗೊಂಡೋಗ್ಬೇಕು ಅಂತೇಳಿ ಮಾಡ್ತಾ ಇರೋದು. ಈ ಥರ ಕಾರ್ಯಕ್ರಮಗಳಲ್ಲಿ ಈ ಥರ ಹಿರಿಯ ನಿರ್ದೇಶಕರು, ನಿಮ್ಮಂಥ ನಿರ್ದೇಶಕರು ಬಂದರೆ ನಮಗೊಂದಷ್ಟು ಉತ್ತೇಜನ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಇಬ್ಬರು ಬಿಡುವು ಮಾಡಿಕೊಂಡು ಸುಮಾರು 10 ಗಂಟೆಗಳ ಕಾಲ ಸಮಯ ಕಳೆದಿದ್ದಕ್ಕೆ ಇಬ್ಬರು ಕೂಡ ಧನ್ಯವಾದ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ